ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೇಲಿ ಟೀ ಜೊತೆಗೆ ಸಿಂಪಲ್ ಆಗಿ ಪಕೋಡ ಮಾಡ್ತಾ ಇದ್ದೀನಿ. ದೊಡ್ಡ ಸೈಜು ಈರುಳ್ಳಿ ತಗೊಂಡಿದ್ದೀನಿ, ಒಂದು 3 ಈರುಳ್ಳಿ ಈ ಥರ ಸಣ್ಣಕ್ಕೆ ಹಚ್ಕೋಬೇಕು ಉದ್ದಕ್ಕೆ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ, ಕಡಲೆ ಹಿಟ್ಟು 1 ಕಪ್ಪು. ಇದು ಗಂಟು ಇರುತ್ತಲ್ಲ ಕಡಲೆ ಹಿಟ್ಟಲ್ಲಿ, ಅದು ಜಲ್ರೆ ಮಾಡ್ಕೋಬೇಕು. ಅದಕ್ಕೆ ಕಾಳು ಹಾಕ್ತಾ ಇದ್ದೀನಿ, ಜೀರಿಗೆ 1/4 ಸ್ಪೂನು, ಉಪ್ಪು 1/4 ಸ್ಪೂನ್ ಹಾಕ್ತಾ ಇದ್ದೀನಿ. ಸೋಂಪು ತಿಂದರೆ ಒಂಥರ ಎಣ್ಣೆಲಿ ಕರೆದಾಗ ಪಕೋಡ ಜೊತೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಜೀರ್ಣಕ್ಕೂ ಒಳ್ಳೇದು. ಚೀಟಿ 2 ಸ್ಪೂನ್ ಹಾಕ್ತಾ ಇದ್ದೀನಿ. ಉಪ್ಪಿನ ಪುಡಿ ಹಾಕ್ತಾ ಇದ್ದೀನಿ, ಖಾರದ ಪುಡಿ ಅಚ್ಚ ಖಾರದ ಪುಡಿ 1 ಸ್ಪೂನ್ ಹಾಕ್ತಾ ಇದ್ದೀನಿ, 1 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ, ಸೋಡಾ ಪುಡಿ ಸ್ವಲ್ಪ, ಇಷ್ಟು ಸೋಡಾ ಎಲ್ಲ ಒಂದು ಕಡೆ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಸ್ವಲ್ಪ ಹಾಕಿ ಕಲಿಸ್ಕೋಬೇಕು. ಇದು ಗಟ್ಟಿ ಇರಬೇಕು, ಸ್ವಲ್ಪ ಕಲಸಿದಾಗಿದೆ ನೋಡಿ, ಅದಕ್ಕೆ ಕಲಿಸ್ಕೋಬೇಕು. ಹಿಂಗೆ ಸ್ಟವ್ ಹಚ್ತಾ ಇದ್ದೀನಿ, ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಬಾಣಲಿ ಸ್ವಲ್ಪ ಬಿಸಿ ಆಗಲಿ, ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾಯ್ದಿದೆ, ಹಾಕ್ತಾ ಇದ್ದೀನಿ. ಎಣ್ಣೆ ಒಂದು 2-3 ನಿಮಿಷ ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಬೇಕು. ಅವಾಗ ಕಾಯಿಸಿಲ್ಲ ಅಂದರೆ ಎಣ್ಣೆ ಹೀರ್ತವೆ. ಬೋಂಡ ಬಜ್ಜಿ ಏನು ಮಾಡ್ಬೇಕಾದ್ರೂ ಎಣ್ಣೆ ಪದಾರ್ಥ ಬೇಯಿಸ್ಬೇಕಾದ್ರೆ ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು ಎಣ್ಣೆನ. ಸ್ಕೂಲಿಂದ ಬಂದಾಗ ಈ ಥರ ಮಾಡಿಕೊಡಿ. ಸುಮ್ಮನೆ ಹೊರಗಡೆ ಹೋಗಿ ಗೋಬಿ ಪಾನಿಪುರಿ ಅವೆಲ್ಲ ತಿನ್ನಿಸಿ ಮಕ್ಕಳಿಗೆ ಎಷ್ಟು ತಿಂದಿದ್ದ ಎಣ್ಣೆ ಹಳೆ ಎಣ್ಣೆಲೆಲ್ಲ ಬೇಯಿಸ್ತಾ ಇರ್ತಾರೆ. ಈ ಥರ ಮಾಡಿಕೊಡಿ. ಒಂದು ಸೈಡ್ ಬೆಂದಿದೆ, ಉಲ್ಟಾ ಹಾಕ್ತಾ ಇದ್ದೀನಿ. ಈ ಥರ ನೀವು ಮನೇಲಿ ಮಾಡಿಕೊಡಿ. ಹೇಗಿದೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಜನ ನಮ್ಮ ವಿಡಿಯೋ ನೋಡ್ತಾವ್ರೆ, ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ. ಸಪೋರ್ಟ್ ಮಾಡಿ. ಅವಾಗವಾಗ ತಿರುಗಿಸ್ಕೊಂಡು ಈ ಥರ ಬೇಯಿಸ್ಕೊತಾಯಿರಿ. ನಮ್ಮ ವಿಡಿಯೋ ನೀವು ಉರಿ ಇಟ್ಕೊಂಡಿದ್ದೀನಿ, ಇನ್ನೂ ಸ್ವಲ್ಪ ಬೇಯಬೇಕು. ಇದು ತೆಗಿತಾ ಇದ್ದೀನಿ. ನಮ್ಮ ಚಾನಲ್ ನೋಡಿದ್ರಿಗೆ ಎಲ್ರಿಗೂ ಧನ್ಯವಾದಗಳು.